ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಭಾರತದಲ್ಲಿ ಮತದಾನವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ವಯಸ್ಸು. 61ನೇ ತಿದ್ದುಪಡಿಯ ಪ್ರಕಾರ 1988ರಲ್ಲಿ ಮತದಾನದ ವಯಸ್ಸನ್ನು 21 ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. 3 is the right answer. ಮಹಾಭಿಯೋಗ ಇವರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ? ರಾಜ್ಯಪಾಲರಿಗೆ. ರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ಕೆಳಗಿಳಿಸುವ ಮಹಾಭಿಯೋಗ ವಿಧಾನವು ರಾಜ್ಯಪಾಲರಿಗೆ ಅನ್ವಯಿಸುವುದಿಲ್ಲ. ರಾಷ್ಟ್ರಪತಿಗಳು ಯಾವಾಗ ಬೇಕಾದರೂ ಪ್ರಧಾನಮಂತ್ರಿಗಳ ಸಲಹೆಯ ಮೇರೆಗೆ ರಾಜ್ಯಪಾಲರನ್ನು ತೆಗೆದುಹಾಕಬಹುದು. 1 is the right answer. 101ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST. 101ನೇ ತಿದ್ದುಪಡಿಯು GSTಗೆ ಸಂಬಂಧಿಸಿದೆ. ಇದು ಏಕರೂಪದ ತೆರಿಗೆಯಾಗಿದ್ದು ಜುಲೈ 1, 2017ರಿಂದ ದೇಶಾದ್ಯಂತ ಜಾರಿಗೆ ತರಲಾಗಿದೆ. ಅಸ್ಸಾಂ ರಾಜ್ಯ GST ಮಸೂದೆಗೆ ಅಂಗೀಕರಿಸಿದ ಮೊದಲ ರಾಜ್ಯ. 1 is the right answer. ಭಾರತದ ಸಂಸತ್ತಿನಲ್ಲೇ ಅತಿ ದೊಡ್ಡ ಸಮಿತಿ ಯಾವುದು? ಅಂದಾಜು ಸಮಿತಿ. ಅಂದಾಜು ಸಮಿತಿಯು 30 ಜನ ಸದಸ್ಯರನ್ನು ಒಳಗೊಂಡಿದೆ. ಈ ಸಮಿತಿ ವಾರ್ಷಿಕ ಬಜೆಟ್ ಪರೀಕ್ಷೆಗೆ ಒಳಪಡಿಸುತ್ತದೆ, ದುಂದುವೆಚ್ಚ ತಪ್ಪಿಸುತ್ತದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ 22 ಸದಸ್ಯರನ್ನು, ಸಾರ್ವಜನಿಕ ಉದ್ಯಮಿಗಳ ಸಮಿತಿ 15 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. 1 is the right answer. ಕೆಳಗಿನ ಮಹಾನ್ ಕ್ರಾಂತಿಕಾರಿಗಳಲ್ಲಿ ಯಾರು ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿಯ ಯೋಜಕರಾಗಿದ್ದರು? ಸೂರ್ಯ ಸೇನ್. ಏಪ್ರಿಲ್ 18, 1930ರಲ್ಲಿ ಬಂಗಾಳದ ಚಿತ್ತಗಾಂಗ್ ಎಂಬಲ್ಲಿ ಪೊಲೀಸ್ ಮತ್ತು ಕ್ರಾಂತಿಕಾರಿ ಪಡೆಗಳ ವಿರುದ್ಧ ಶಸ್ತ್ರಾಸ್ತ್ರ ದಾಳಿ ನಡೆದಿತ್ತು. ಸೂರ್ಯ ಸೇನ್ ಇದರ ಪ್ರಮುಖ ಯೋಜಕರಾಗಿದ್ದರು. 3 is the right answer. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯು ಡ್ಯಾಶ್ನಿಂದ ಬದಲಾಯಿಸಲ್ಪಡಬಹುದು. ಕಾನೂನು ರೀತಿಯ ಸಂಸತ್ತು. ಭಾರತದ ಸಂಸತ್ತು ದೇಶದಲ್ಲಿ ಕಾನೂನು ಮಾಡುವ ಅಧಿಕಾರವನ್ನು ಹೊಂದಿದೆ. ಕಾನೂನು ರೀತಿಯ ಸಂಸತ್ತು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಬದಲಾಯಿಸಬಹುದು. 2 is the right answer. ಭಾರತ ಜಾತ್ಯತೀತ ರಾಷ್ಟ್ರ ಎಂದು ತಿಳಿಸುವ ಅಂಶ ಯಾವುದು? ಸಂವಿಧಾನ ಪೀಠಿಕೆ. 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಭಾರತೀಯ ಪ್ರಸ್ತಾವನೆಗೆ ಜಾತ್ಯತೀತ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು. ಜಾತ್ಯತೀತ ಎಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುವುದು ಎಂದು ಅರ್ಥ. 2 is the right answer. ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು? ಲೋಕಸಭಾ ಸ್ಪೀಕರ್. ಲೋಕಸಭೆಯ ಸ್ಪೀಕರ್ ಅವರು ಒಂದು ಮಸೂದೆ ಹಣಕಾಸು ಮಸೂದೆ ಅಲ್ಲವೇ ಎಂಬುದನ್ನು ತೀರ್ಮಾನಿಸುವರು. ಇವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಲೋಕಸಭಾ ಕಲಾಪಗಳಿಗೆ ಸಂಬಂಧಿಸಿದ ನೀತಿ ನಿಯಮಗಳಿಗೆ ವಿವರಣೆ ನೀಡುತ್ತಾರೆ. 1 is the right answer. ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ. ತಮಿಳುನಾಡು ಮತ್ತು ಕೇರಳ. ಚಾಮರಾಜನಗರವನ್ನು 25 ಆಗಸ್ಟ್ 1997ರಲ್ಲಿ ರಾಜ್ಯದ 17ನೇ ಜಿಲ್ಲೆಯಾಗಿ ಸ್ಥಾಪಿಸಲಾಯಿತು. ಇದು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿಯನ್ನು ಹಂಚಿಕೊಂಡಿದೆ. 3 is the right answer. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ? ಡಿಸೆಂಬರ್ 27, 1885. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು A.O. ಹ್ಯೂಮ್ ಎಂಬ ಬ್ರಿಟಿಷ್ ನಿವೃತ್ತ ICS ಅಧಿಕಾರಿ ಡಿಸೆಂಬರ್ 27, 1885ರಲ್ಲಿ ಸ್ಥಾಪಿಸಿದರು. 4 is the right answer. ಈ ಕೆಳಗಿನವರಲ್ಲಿ ಯಾರು ತೀವ್ರಗಾಮಿ ನಾಯಕರಾಗಿದ್ದರು? ಬಾಲಗಂಗಾಧರ್ ತಿಲಕ್. 1905ರಿಂದ 1919ರವರೆಗೆ ತೀವ್ರಗಾಮಿಗಳ ಯುಗ ಎಂದು ಕರೆಯಲಾಗಿದೆ. ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ್ ತಿಲಕ್, ಅಜಿತ್ ಸಿಂಗ್, ಎ ದತ್, ಎ ಘೋಷ್, ಟಿ ಪ್ರಕಾಶಂ, ವಿಷ್ಣು ಶಾಸ್ತ್ರಿ ಇತರರು ತೀವ್ರಗಾಮಿಗಳಾಗಿದ್ದರು. 3 is the right answer.
ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವ ಧರ್ಮ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು? 1893 ಚಿಕಾಗೋ. ಸ್ವಾಮಿ ವಿವೇಕಾನಂದರು 1893 ಸೆಪ್ಟೆಂಬರ್ 11ರಂದು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣ ಮಾಡಿ ವಿಶ್ವವಿಖ್ಯಾತಿಯಾದರು. ಇವರಿಗೆ ಯುವಕರ ಕಣ್ಮಣಿ ಎಂದು ಕರೆಯುತ್ತಾರೆ. 4 is the right answer. ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೇನೆಯ ಖ್ಯಾತ ಪರೀಕ್ಷೆಗಳು ನಡೆಯುವ ಸ್ಥಳ? ಕೆಂಪುಕೋಟೆ. ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೇನೆಯ ಖ್ಯಾತ ಪರೀಕ್ಷೆಗಳು ಕೆಂಪುಕೋಟೆಯಲ್ಲಿ ನಡೆಯುತ್ತವೆ. 4 is the right answer. ಒನಕೆ ಓಬವ್ವ ಯಾವ ಸೈನ್ಯ ಎದುರಿಸಿದಳು? ಹೈದರಾಲಿ. 5ನೆಯ ಮದಕರಿ ನಾಯಕನ ಕೋಟೆ ಕಾವಲುಗಾರ ಸತಿ ವೀರ ಮಹಿಳೆ ಓಬವ್ವ ಹೈದರಾಲಿಯ ಸೈನ್ಯವನ್ನ ಎದುರಿಸಿದಳು. 2 is the right answer. ಇವರ ಆಳ್ವಿಕೆಯ ಕಾಲದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣವಾಯಿತು. ತಲಕಾಡಿನ ಗಂಗರು. ಗಂಗರ 4ನೇ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯನು ಶ್ರವಣಬೆಳಗೊಳದಲ್ಲಿ ಕ್ರಿಸ್ತಶಕ 982ರಲ್ಲಿ 58 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿಯನ್ನ ನಿರ್ಮಿಸಿದನು. 2 is the right answer. ಬೆಳಗಾವಿ ಇದರ ಒಂದು ಭಾಗವಾಗಿತ್ತು. ಮುಂಬೈ ಪ್ರಾಂತ್ಯ. ಬೆಳಗಾವಿ ಮುಂಬೈ ಪ್ರಾಂತ್ಯದ ಭಾಗವಾಗಿದ್ದಿತು. ಬೆಂಗಳೂರು ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ದಿತು. ರಾಜ್ಯ ಪುನರ್ರಚನಾ ಕಾಯ್ದೆಯಂತೆ 1956ರಲ್ಲಿ ಭಾಷಾವಾರು ರಾಜ್ಯಗಳನ್ನು ವಿಂಗಡಿಸಲು ಫಜಲ್ ಅಲಿ ಆಯೋಗವನ್ನು ಸ್ಥಾಪಿಸಲಾಯಿತು. 3 is the right answer. ಆಮ್ಲಗಳ ಬಲವು ಇವುಗಳ ಸಂಖ್ಯೆಯನ್ನು ಅವಲಂಬಿಸಿದೆ. H+ ಅಯಾನುಗಳು. ಆಮ್ಲದ ರುಚಿ ಹುಳಿ. ಆಮ್ಲದ ಪ್ರಾಬಲ್ಯತೆಯನ್ನು H+ ಅಯಾನುಗಳ ಸಂಖ್ಯೆಯ ಮೇಲೆಗೆ ಅಳೆಯುತ್ತಾರೆ. ಇದರ ಪ್ರಾಬಲ್ಯತೆಯನ್ನು pH ಮೂಲಕ ತಿಳಿಸುವರು. 7ಕ್ಕಿಂತ ಕಡಿಮೆ pH ಇದ್ರೆ ಅದನ್ನು ಆಮ್ಲವೆಂದು, 7 ಇದ್ರೆ ತಟಸ್ಥವೆಂದು, 7ಕ್ಕಿಂತ ಹೆಚ್ಚಾಗಿದ್ರೆ ಅದನ್ನು ಪ್ರತ್ಯಾಮ್ಲ ಎನ್ನುವರು. ಪ್ರತ್ಯಾಮ್ಲವನ್ನು OH ಅಯಾನುಗಳ ಮೂಲಕ ತಿಳಿಸುವರು. 1 is the right answer. ಮಾನವರು ಹೊಂದಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟರು? 46. ಮಾನವನಲ್ಲಿ 46 ವರ್ಣರೇಖೆಗಳಿವೆ. ಇಲಿಯಲ್ಲಿ 40, ಗೊರಿಲ್ಲಾ 48, ನೊಣ 12 ವರ್ಣತಂತುಗಳನ್ನು ಹೊಂದಿರುತ್ತವೆ. 4 is the right answer. ಮಾನವರಲ್ಲಿ ಲಿಂಗ ನಿರ್ಧಾರಕ್ಕೆ ಕಾರಣರಾಗುವವರು ತಂದೆ, ಅಂದರೆ ಪುರುಷ. ಮಾನವನಲ್ಲಿ 46 ವರ್ಣರೇಖೆಗಳಿರುತ್ತೆ. ಅಂದರೆ 23 ಜೊತೆ ವರ್ಣರೇಖೆಗಳು. 23 ಜೊತೆ ವರ್ಣರೇಖೆಗಳಲ್ಲಿ 1 ಜೊತೆ ಲಿಂಗ ನಿರ್ಧಾರಿತ ವರ್ಣರೇಖೆಗಳು. ಪುರುಷರಲ್ಲಿ ಆ 1 ಜೊತೆ XY ಆಗಿದ್ದರೆ, ಸ್ತ್ರೀಯರಲ್ಲಿ 23 ಜೊತೆನೂ ಕೂಡ XX ಕ್ರೋಮೋಸೋಮ್ಗಳಾಗಿರುತ್ತವೆ. ಅಂದರೆ ಆ ಲಿಂಗ ನಿರ್ಧಾರ ಕ್ರೋಮೋಸೋಮ್ ಕೂಡ XX ಆಗಿರುತ್ತದೆ. ಹಾಗಾಗಿ ಲಿಂಗ ನಿರ್ಧಾರಕ್ಕೆ ಪುರುಷನೇ ಕಾರಣ, ಅಂದರೆ ತಂದೆಯೇ ಕಾರಣ. ತಂದೆಯಿಂದ ಬಂದಂತಹ X ಕ್ರೋಮೋಸೋಮ್ ತಾಯಿಯ X ಕ್ರೋಮೋಸೋಮ್ ಜೊತೆ ಸೇರಿದರೆ ಹೆಣ್ಣು ಮಗು, ತಂದೆಯಿಂದ ಬಂದಂತಹ Y ಕ್ರೋಮೋಸೋಮ್ ತಾಯಿಯ X ಕ್ರೋಮೋಸೋಮ್ ಜೊತೆ ಸೇರಿದರೆ ಗಂಡು ಮಗುವಾಗುತ್ತದೆ. 1 is the right answer. ಅಸ್ಥಿಬಂಧಕ ಅಥವಾ ಅಸ್ಥಿರಜ್ಜು ಇವುಗಳನ್ನು ಬಂಧಿಸುತ್ತದೆ. 2 ಮೂಳೆಗಳು ಅಥವಾ ಮೃದ್ವಸ್ಥಿಗಳು. ಈ ಮೂಳೆ ಅಥವಾ ಮೃದ್ವಸ್ಥಿಗಳನ್ನು ಜೋಡಿಸುವಂತಹ ರಚನೆಯನ್ನ ಅಸ್ಥಿಬಂಧಕ ಅಥವಾ ಅಸ್ಥಿರಜ್ಜು ಎನ್ನುವರು. 1 is the right answer. ಶುಂಠಿಯು ಒಂದು ಡ್ಯಾಶ್ ಕಾಂಡ. ಶುಂಠಿ ಒಂದು ಕಾಂಡ. 3 is the right answer. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಮುಖ್ಯವಾಗಿ ಸುಕ್ರೋಸ್ನ ಸಾಗಾಣಿಕೆಯಲ್ಲಿ ಬಳಕೆಯಾಗುವುದು ಫ್ಲೋಯಂ. ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಅಂದರೆ ಆಹಾರ ತಯಾರಾಗಿರುವಂಥ, ಎಲೆಯಲ್ಲಿ ತಯಾರಾಗಿರುವಂತಹ ಆಹಾರ ಸಸ್ಯ ದೇಹದ ಎಲ್ಲಾ ಭಾಗಗಳಿಗೆ ಹೋಗುವುದು ಫ್ಲೋಯಂನ ಮುಖಾಂತರ. 3 is the right answer. ಜೀವಕೋಶದ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುವ ಭಾಗ ಕೋಶಕೇಂದ್ರ. ಮೈಟೊಕಾಂಡ್ರಿಯಾ ಒಂದು ಶಕ್ತಿ ಉತ್ಪಾದನಾ ಕೇಂದ್ರ. ಕೋಶಕೇಂದ್ರ ಜೀವಕೋಶದ ಎಲ್ಲಾ ಕಾರ್ಯವನ್ನು ನಿರ್ವಹಿಸುತ್ತದೆ. ರೈಬೋಸೋಮ್ ಪ್ರೋಟೀನ್ ಅನ್ನು ಉತ್ಪಾದನೆ ಮಾಡುತ್ತದೆ. ಲೈಸೋಸೋಮ್ ಅನ್ನು ಆತ್ಮಹತ್ಯಾ ಸಂಚಿ ಎನ್ನುವರು. ಸೊ 4 is the right answer. ವಿಮೆ ಕವರೇಜ್ಗಾಗಿ ಚಾರ್ಜ್ ಮಾಡುವ ಹಣವನ್ನು ನಾವು ಏನೆಂದು ಕರೆಯುತ್ತೇವೆ? ಪ್ರೀಮಿಯಂ.
ನಷ್ಟವನ್ನು ಪ್ರತಿಬಿಂಬಿಸುವ ವಿಮಾ ರಕ್ಷಣೆಯ ವೆಚ್ಚವು ಪ್ರೀಮಿಯಂ ಎಂದು ಕರೆಯಲ್ಪಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಜನರನ್ನು ಉದ್ದೇಶಿಸಿ ಹಿಂದೂ ಎಂಬ ಪದ ಈ ಕೆಳಗಿನವರಲ್ಲಿ ಯಾರಿಂದ ಪ್ರಥಮವಾಗಿ ಬಳಸಲ್ಪಟ್ಟಿತು? ಅರಬ್ಬರಿಂದ ಪ್ರಥಮವಾಗಿ ಹಿಂದೂ ಎಂಬ ಪದ ಬಳಸಲ್ಪಟ್ಟಿತ್ತು. ಅರಬ್ಬರು ಭಾರತಕ್ಕೆ ಇಸ್ಲಾಂ ಅನ್ನು ತಂದವರು. ಇವರು ವರ್ತಕರಷ್ಟೇ ಅಲ್ಲದೆ ಇಸ್ಲಾಂ ಪ್ರಚಾರಕರಾಗಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಮ್ಯಾಗ್ನೆಟಿಕ್ ಡಿಸ್ಕ್ಗಳಲ್ಲಿ ಪ್ಲಾಟರ್ಗಳ ಮೇಲೆ ದತ್ತಾಂಶವು ಡ್ಯಾಶ್ ಎಂದು ಕರೆಯಲ್ಪಡುವ ಏಕಕೇಂದ್ರಕ ಸೆಟ್ಟುಗಳ ಅಥವಾ ರಿಂಗುಗಳ ಮೇಲೆ ಸಂಘಟಿಸಲ್ಪಡುತ್ತದೆ. ಹೆಡ್ ಎಂದು ಕರೆಯಲ್ಪಡುವ ಏಕಕೇಂದ್ರಕ ಸೆಟ್ ಅಥವಾ ರಿಂಗುಗಳ ಮೇಲೆ ದತ್ತಾಂಶವು ಸಂಘಟಿಸಲ್ಪಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಚಬಹಾರ್ ಬಂದರು ಎಲ್ಲಿದೆ? ಇರಾನ್. ಚಬಹಾರ್ ಬಂದರನ್ನು ಇರಾನ್ ಮತ್ತು ಭಾರತದ ಮಧ್ಯೆ ವ್ಯಾವಹಾರಿಕ ಮಾರ್ಗವನ್ನು ಸಂಪರ್ಕಿಸಲು ಸ್ಥಾಪಿಸಲಾಗುತ್ತಿದೆ. ಈ ಬಂದರಿನ ನಿರ್ಮಾಣದಿಂದ ಪಾಕಿಸ್ತಾನದ ಗ್ವಾದರ್ ಬಂದರನ್ನು ಅಭಿವೃದ್ಧಿಪಡಿಸಿದ ಚೀನಾಗೆ ಹೊಡೆತ ಬೀಳುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ದಿನಾಂಕವನ್ನು ರಾಷ್ಟ್ರೀಯ ಗ್ರಾಹಕ ಹಕ್ಕುಗಳ ದಿನವಾಗಿ ಆಚರಿಸಲ್ಪಡುತ್ತದೆ? ಡಿಸೆಂಬರ್ 24. ರಾಷ್ಟ್ರೀಯ ಗ್ರಾಹಕ ಬಳಕೆದಾರರ ದಿನವನ್ನು ಡಿಸೆಂಬರ್ 24ರಂದು ಆಚರಿಸಲಾಗುತ್ತದೆ. ಈ ದಿನದಂದು ಬಳಕೆದಾರರ ಹಿತ ಕಾಯ್ದೆಯನ್ನು 1986ರಲ್ಲಿ ರಾಷ್ಟ್ರಪತಿಯವರು ಒಪ್ಪಿಗೆಯನ್ನು ಸ್ವೀಕರಿಸಿದರು. ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ 1983ರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಸದಸ್ಯರೋರ್ವನ ಅನರ್ಹತೆಯ ವಿಷಯವನ್ನು ನಿರ್ಧರಿಸುತ್ತಾರೆ? ಚುನಾವಣಾ ಆಯೋಗದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು. ಚುನಾವಣಾ ಆಯೋಗದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಸಭೆಯ ಸದಸ್ಯನ ಅನರ್ಹತೆಯನ್ನು ನಿರ್ಧರಿಸುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನವನ್ನು ಚಾರ್ಜ್ ಮಾಡಲಾಗುತ್ತದೆ? ರಾಜ್ಯದ ಕ್ರೋಢೀಕೃತ ನಿಧಿ. ಪ್ರತಿಯೊಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸಂಸತ್ತು ಕಾನೂನಿನ ಮೂಲಕ ನಿರ್ಧರಿಸಬಹುದಾದ ವೇತನವನ್ನು ಪಡೆಯುತ್ತಾರೆಂದು ವಿಧಿ 221 ಉಪವಿಧಿ 1 ವಿವರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು? ಎಂ.ಎನ್. ರಾಯ್. ಎಂ.ಎನ್. ರಾಯ್ ಎಂಬ ಸಮಾಜವಾದಿಯು 1934ರಲ್ಲಿ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ಆಡಳಿತ ನಡೆಸಲು ಸಂವಿಧಾನವನ್ನು ರಚಿಸಲು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಮೇಲೆ ಒತ್ತಾಯ ಹಾಕಿದರು. 4 ಈಸ್ ದಿ ರೈಟ್ ಆನ್ಸರ್. ಕ್ರಾಂತಿಕಾರಿ ಸಂಘಟನೆಯಲ್ಲಿ ಅಭಿನವ್ ಭಾರತ್ ಸಮಾಜ 1904ರಲ್ಲಿ ಡ್ಯಾಶ್ ರಿಂದ ಸ್ಥಾಪಿಸಲ್ಪಟ್ಟಿತು? ವಿನಾಯಕ್ ದಾಮೋದರ್ ಸಾವರ್ಕರ್. ವಿ.ಡಿ. ಸಾವರ್ಕರ್. ಅಭಿನವ್ ಭಾರತ್ ಸಮಾಜ ಅಥವಾ ಯಂಗ್ ಇಂಡಿಯಾ ಸೊಸೈಟಿಯನ್ನು ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಅವರ ಸಹೋದರ ಗಣೇಶ್ ದಾಮೋದರ್ 1904ರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಎಂಬಲ್ಲಿ ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಮಾನವೀಯ ಪರಿಹಾರ ಕಾರ್ಯ ಮತ್ತು ಸಾಮಾಜಿಕ ಕೆಲಸಗಳಿಗಾಗಿ 1896ರಲ್ಲಿ ಯಾರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು? ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣರ ಸಂದೇಶವನ್ನು ಪ್ರಚಾರ ಮಾಡಲು ಗುರುವಿನ ನೆನಪಿಗಾಗಿ 1897ರಲ್ಲಿ ಕಲ್ಕತ್ತಾ ಬಳಿಯ ಬೇಲೂರಿನಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದು? ಶಾಸಕಾಂಗ. ದೇಶದಲ್ಲಿ ಕಾನೂನುಗಳನ್ನು ರೂಪಿಸುವುದು ಶಾಸಕಾಂಗದ ಕಾರ್ಯವಾಗಿದೆ. ನ್ಯಾಯಾಂಗವು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಶ್ರೀರಂಗಪಟ್ಟಣಂ ಡ್ಯಾಶ್ರ ರಾಜಧಾನಿಯಾಗಿತ್ತು? ಟಿಪ್ಪು ಸುಲ್ತಾನ್. ಹೈದರಾಲಿಯ ಮಗ ಟಿಪ್ಪು ಸುಲ್ತಾನನು 1753ರಲ್ಲಿ ನವೆಂಬರ್ 20ರಂದು ದೇವನಹಳ್ಳಿಯಲ್ಲಿ ಜನಿಸಿದನು. ತಾಯಿ ಫಕ್ರುನ್ನಿಸಾ ಬೇಗಂ. ಟಿಪ್ಪು ನವಾಬ್ ಟಿಪ್ಪು ಸುಲ್ತಾನ್ ಬಹದ್ದೂರ್ ಬಾದಶಾಹ ಎಂಬ ಬಿರುದು ಪಡೆದಿದ್ದನು. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1799ರಲ್ಲಿ ಮರಣ ಹೊಂದಿದನು. ಶ್ರೀರಂಗಪಟ್ಟಣಂ ಟಿಪ್ಪು ಸುಲ್ತಾನನ ರಾಜಧಾನಿಯಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.